ಲೋಕೋತ್ತರವಾಗಿರತಕ್ಕ 10 ವರ್ಷದಲ್ಲಿ ಏನೇ ಈಗ ಗಯಾಕಿಗೆ ಹೋಗೋದು ಭಾಳ ಸುಲಭ, 20 ಆಗ್ಬಿಡ್ತದೆ. ಆವಾಗ 230 250 ವರ್ಷದ ಹಿಂದೆ ಯಾಕೆ ಹೋಗಬೇಕು ಅಂದರೆ ಕಷ್ಟ ಇದ್ದಾವ. ಏನಿಲ್ಲ, ಚಕಡಿಗಳು ಹೋಗಬೇಕು, ಕಾಲ್ನಡಿಗೆ ಹೋಗಬೇಕು, ಬರಬೇಕು. ಇಡೀ ಇದನ್ನು ಎಷ್ಟು ವರ್ಷಗಳು ಹಿಡಿದಿತ್ತು. ಅಂಥ ದೊಡ್ಡ ಯಾತ್ರೆಯನ್ನು ಮಾಡಿ ಅಲ್ಲಿರ್ತಕ್ಕಂಥ ವ್ಯಾಪಾರಗಳನ್ನು ಬದಲಾಗಿಬಿಟ್ಟಿದ್ರು. ವಿದ್ಯಾರ್ಥಿ ಶ್ರೀಪಾದಂಗಳವರು ಇವರನ್ನು ತಮ್ಮ ಶಿಷ್ಯರನ್ನಾಗಿ ಮಾಡಿಕೊಂಡು ಆಗಾಗಲೇ ಸುಮಾರು 150-200 ವರ್ಷ ಆಗಿಬಿಟ್ಟಿತ್ತು. ಯಾರು ಹೋಗಿರಲೇ ಇಲ್ಲ. ಏನು ಯಾಮಕರೇ ಇಲ್ಲ, ನಾವು ತಗೊಂಡು ಏನು ಮಾಡೋದು ಇವ್ರನ್ನ ಅಂತ ಅಲಕ್ಷ್ಯ ಮಾಡಿಬಿಟ್ಟಿದ್ರು. ಮತ್ತು ಅವರನ್ನು ತಮ್ಮ ಶಿಷ್ಯರನ್ನಾಗಿ ಮತ್ತೆ ಪುನಃ ಕರ್ಕೊಂಡು ಬಂದು ಶಿಷ್ಯರನ್ನಾಗಿ ಮಾಡಿಕೊಂಡು ತಮ್ಮ ಮಹಿಮೆಯನ್ನು ತೋರಿಸಿ ಭಗವಂತನ ಒಂದು ಮಹಿಮೆಯನ್ನು ತೋರಿಸ್ತಕ್ಕಂಥ ವಿಷ್ಣು ಸ್ತುತಿ ಅನ್ನುವಂಥ ಸ್ತುತಿ ಗ್ರಂಥವನ್ನು ಮಾಡಿ ಆ ಕೀಲಿ ತಾನಾಗಿ ಹೊಡೆದು ಹೋಗಬೇಕು. ಅಂಥ ದೊಡ್ಡ ಒಂದು ಮಹಿಮ. ಎಲ್ಲ ಸುಮ್ಮನೆ ಕಥೆ ಅಂತ ಅನಿಸ್ತಾ, ಕಥೆಯೆಲ್ಲ ಇದ್ದಂಥದ್ದೇ ಇವೆಲ್ಲ. ಅಂತ ದೊಡ್ಡವರು ನಾವು ನೋಡಿಲ್ಲ, ನಮ್ಮ ಮಹಿಮೆ ಗೊತ್ತಿಲ್ಲ ಅಷ್ಟೇ. ನೋಡಿದ್ರೆ ನಮ್ಗೆ ಗೊತ್ತಾಗಿಲ್ಲ. ಹಾಗೆ ದೊಡ್ಡವರು ನೋಡಿದ್ರೆ ಖರೆ ಗೊತ್ತು, ಅವ್ರ ಮಹಿಮೆ ಗೊತ್ತಾಗಿಲ್ಲ ನಮ್ಗೆ. ಅದಕ್ಕೋಸ್ಕರವಾಗಿ ಇಂಥ ಅದ್ಭುತವಾಗಿರತಕ್ಕಂಥ ಮಹಿಮೆಗಳಂಥ ಶ್ರೀಪಾದಂಗಳವರು ವಿಷ್ಣು ಸಹಸ್ರನಾಮಕ್ಕೆ ಒಂದೊಂದು ಹೆಸರಿಗೂ ಕೂಡ ಅನೇಕವಾಗಿರತಕ್ಕಂಥ ಅರ್ಥಗಳನ್ನು ಬರೆದು ಭಾಷ್ಯವನ್ನು ನಿರ್ಮಾಣ ಮಾಡಿ ಇವತ್ತಿಗೂ ಸಹಿತ ತಮ್ಮ ಮಹಿಮೆಗಳಿಂದ ತಮ್ಮ ತಪಶಕ್ತಿಯಿಂದ ಅನೇಕರ ತಮಗೆ ಶರಣ ಬಂದಂಥ ಭಕ್ತರನ್ನು ಉದ್ಧಾರ ಮಾಡುವುದಕ್ಕೋಸ್ಕರವಾಗಿ ಎಲ್ಲ ಬಿಟ್ಟು ಅರಣ್ಯದಲ್ಲಿ ಬಂದು ತಮ್ಮ ತಪಸ್ಸನ್ನು ಇನ್ನೂ ಅಭಿವೃದ್ಧಿ ಮಾಡಿಕೊಳ್ಬೇಕು ಅಂತ ಹೇಳ್ಕೊಂಡು ಊರಾಗಿದ್ರೆ ಮಂದಿ ದಿನ ಕಾಡ್ತಾರೆ ಬಂದು. ಅದಕ್ಕೆ ವರ್ಷಕ್ಕೊಮ್ಮೆ ಬಂದು ಕಾಡಲಿ ಅಂತರಾಗಿ ತಮ್ಮ ತಪಸ್ಸನ್ನು ಇನ್ನೂ ಅಭಿವೃದ್ಧಿ ಮಾಡಿಕೊಳ್ಳುವಂಥ ಒಂದು ಕಾರ್ಯದಲ್ಲಿ ಹೆಸರಾಗಿರತಕ್ಕಂಥ ಶ್ರೀಪಾದಂಗಳವರನ್ನು ನಿತ್ಯದಲ್ಲಿಯೂ ಕೂಡ ನಾವು ಸ್ಮರಣ ಮಾಡಿದರೆ ಅವರ ಒಂದು ಜ್ಞಾನ ಭಕ್ತಿ ವೈರಾಗ್ಯಗಳು ಅಪಾರ. ಅವನ್ನೇ ನಮಗೆ ಇಷ್ಟೊಂದು ಕಲ್ಪನೆ ಮಾಡಿ ಸಿಕ್ಕಿಲ್ಲ. ಅವುಗಳಲ್ಲಿ ಕಿಂಚಿತ್ತಾದರೂ ಕೂಡ ಅದೆಷ್ಟೋ 1.0001 ಏನಾದರೂ ಕೊಟ್ಟು ಸಾಕು, ನಮಗೆ ಅಷ್ಟೇ ಇರ್ತದೆ. ಅದನ್ನು ಕೊಟ್ಟು ಅನುಗ್ರಹವನ್ನು ಮಾಡಿ ಶ್ರೀಪಾದಂಗಳವರು ಅನ್ನುವಂತಹ ಒಂದು ಬುದ್ಧಿಯಿಂದ ಅವರನ್ನು ಸ್ವಾಮಿಗಳ ಮೂಲಕವಾಗಿ ಪ್ರಾರ್ಥನೆ ಮಾಡಿಕೊಂಡ್ರೆ ಅವಶ್ಯವಾಗಿ ನಮಗೆ ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಕೊಟ್ಟು ಅನುಗ್ರಹ ಮಾಡಿ